ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ಒಂದು 3 ಗಂಟೆಯಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ. ಅದು ವರಮಹಾಲಕ್ಷ್ಮಿಗೆ ಅಂತೇಳಿ ಸ್ಯಾರಿ ತೊಗೊಂಡು ಬರೋಣ ಚಿಕ್ಕಪೇಟೆಗೆ ಹೋಗಿ ಅಂದ್ಕೊಂಡಿದ್ದು. ಇನ್ನು ಬೆಳಿಗ್ಗೆ ಎಲ್ಲ ಚಿಕನ್ ಸಾಂಬಾರು ಮುದ್ದೆ ಅನ್ನ ಎಲ್ಲ ಮಾಡಿ ಊಟ ಮಾಡ್ಕೊಂಡಿದ್ದಾಯಿತು. ಇವಾಗ ಫ್ರೆಶ್ ಅಪ್ ಆಗಿ ಹೊರಡ್ತಾ ಇದ್ದೀವಿ. ಹೆಂಗೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಶಾರ್ಟ್ಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಹೋಗಿ ನೀವು ಚೆಕ್ ಮಾಡಿ ನೋಡಿ ಆಯಿತಾ. ಇನ್ನು ಇವಾಗ ಚಿಕ್ಕಪೇಟೆಗೆ ಹೊರಡ್ತಾ ಇದ್ದೀವಿ. ಹೋಗ್ತಾ ಏನೇನು ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ ಅಂತ ಬಂದಮೇಲೆ ವಿಡಿಯೋ ಮಾಡ್ತೀನಿ. ಆಲ್ರೆಡಿ ಒಂದು 3 o'clock ಆಗಿಬಿಟ್ಟಿದೆ. ಇನ್ನು ಇವತ್ತಿಗೆ ಚಿಕನ್ ಸಾಂಬಾರೆಲ್ಲ ಲಾಸ್ಟು ನಮ್ಮ ಮನೇಲಿ ನಾನ್ ವೆಜ್ ಮಾಡೋದು. ಇನ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಒಂದು 20 days ಇದೆಯಲ್ಲ ಹಬ್ಬ, ಹಾಗಾಗಿ ನೀವತ್ತು ತರಿಸಿ ಮಾಡಿದ್ದು. ಹ್ಯಾಂಗ್ ವಿಡಿಯೋ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಹೊರಗಡೆ ಎಲ್ಲ ಹೋಗ್ಬೇಕಿತ್ತು. ಮತ್ತು ನೈಟು ಸ್ವಲ್ಪ ಮನೆಯೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ದೆ, ಮೇಲ್ಗಡೆ ಸಜ್ಜೆ ಎಲ್ಲ ಬರುತ್ತಲ್ಲ ಅಲ್ಲಿ. ಹಾಗಾಗಿ ಲಾಂಗ್ ವಿಡಿಯೋನ ಶೂಟ್ ಮಾಡ್ಕೊಳ್ಳಿಲ್ಲ. ಶಾರ್ಟಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ನಾಳೆ ಬರುತ್ತೆ ಅನಿಸುತ್ತೆ ಮೋಸ್ಟ್ಲಿ. ಚೆಕ್ ಮಾಡಿ ನೋಡಿ ಆಯಿತಾ. ನಾವು ಹೊರಡಬೇಕು, ಟೈಮ್ ಆಗಿಬಿಟ್ಟಿದೆ. ಇನ್ನು ಇವಾಗ ಹೊರಟಿದ್ದೀವಿ. ನಮ್ಮ ಮನೆಯವರು ಸ್ವಲ್ಪ ಗಾಡಿ ಎಲ್ಲಾನು ಕ್ಲೀನ್ ಮಾಡ್ಕೊಳ್ತಿದ್ದಾರೆ. ಯಾಕಂದ್ರೆ ನಮ್ಮ ಮನೆ ಹತ್ರ ಧೂಳೆಲ್ಲ ಜಾಸ್ತಿ ಬರುತ್ತೆ, ಹಾಗಾಗಿ ಯಾವಾಗಲೂ ಕ್ಲೀನ್ ಮಾಡ್ತಿರ್ಬೇಕು. ಅವರು ಗಾಡಿ ಎಲ್ಲ ಒರೆಸ್ಕೊಂಡಿದ್ದಾಯ್ತು. ಇನ್ನು ನಾವು ಈಗ ಚಿಕ್ಕಪೇಟೆಗೆ ರೀಚ್ ಆಗಿದ್ದೀವಿ. ಇನ್ನು ಚಿಕ್ಕಪೇಟೆಗೆ ಬಂದ ತಕ್ಷಣ ಮಳೆ ಬಂದ್ಬಿಡ್ತು. ನಾವು ಅಯ್ಯೋ ಮಳೆ ಬಂತಲ್ಲ, ನಾವು ಆಲ್ರೆಡಿ ಬಂದಿರೋದೇ ಲೇಟ್ ಆಗಿದೆಯಲ್ಲ, ಇನ್ನು ಹೆಂಗಪ್ಪ ಶಾಪ್ ಮಾಡೋದು ಅಂತ ಅನ್ಕೊಂಡ್ವಿ. ಇನ್ನು ಸದ್ಯ ಒಂದು ಸ್ವಲ್ಪ ಹನಿ ಹಾಕಿ ನಿಂತೋಯ್ತು. ಇನ್ನು ರಾಘವೇಂದ್ರ ನೆನೆಸ್ಕೊಂಡಿದ್ದ ತಕ್ಷಣನೇ ನಿಂತೋಗ್ಬಿಡ್ತು ಮಳೆ. ಇನ್ನು ಬರ್ತಾ ಚಿಕ್ಕಪೇಟೆಲೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆನ್ ದ ವೇ ಟೀ ಎಲ್ಲ ಕುಡ್ಕೊಂಡು ಅಲ್ಲೇನೆ ಬಂದ್ವಿ. ಯಾಕಂದ್ರೆ ಮನೆಗೆ ಹೋಗಿ ಇನ್ನೇನ್ ಇಡೋದು ಅಂತ ಹೇಳಿ. ಇನ್ನ ಬರೋಷ್ಟೊತ್ತಿಗೆ ಅಲ್ಲೇನೆ ತಲೆನೋವೆಲ್ಲ ಸ್ಟಾರ್ಟ್ ಆಗ್ಬಿಟ್ಟಿತ್ತು, ಓಡಾಡಿ ನಾವು ಸರಿ ಅನ್ಬಿಟ್ಟು ಅಲ್ಲೇ ಟೀ ಎಲ್ಲ ಕುಡ್ಕೊಂಡು ಅಂದವೇ ಬರ್ತಾ ಇದ್ವಿ. ಅದು ಅಲ್ದೇ ನಾನು ಯೂಟ್ಯೂಬ್ಗೆ ಇದೇ ಫಸ್ಟ್ ವಿಡಿಯೋ, ಲಾಂಗ್ ವಿಡಿಯೋನ ಶೇರ್ ಮಾಡ್ತಾ ಇರೋದು. ಎಲ್ಲರೂ ನಮ್ಮ ಸುವಿ ಕನ್ನಡತಿ ಚಾನಲ್ನ ಸಪೋರ್ಟ್ ಮಾಡಿ ಆಯ್ತಾ. ಹಾಗೇನೆ ನಿಮ್ಮ ಸಪೋರ್ಟ್ ಇದ್ರೇನೆ ನಾವು ವಿಡಿಯೋಸ್ಗಳನ್ನ ಮಾಡ್ಲಿಕ್ಕೆ ಮೋಟಿವೇಶನ್ ಬರುತ್ತೆ. ಹಾಗಾಗಿ ಇನ್ನ ಇವಾಗ ನಾವು ಮನೆ ಹತ್ರ ಬಂದ್ವಿ. ನಾವು ನಮ್ಮ ಯಜಮಾನ್ರವ್ರ ಅಕ್ಕವರೆಲ್ಲ ಹೋಗಿದ್ವಲ್ಲ, ಸಾಮಾನು ಅಂದ್ರೆ ಐಟಮ್ಸ್ ಎಲ್ಲಾನು ತಗೊಂಡು ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ ಬಿಟ್ಟಿದ್ವಿ. ಇನ್ನು ಅವರು ಮನೆಗೆ ಬಂದು ಡಿವೈಡ್ ಮಾಡ್ಕೊಂಡು ತೆಗ್ದಿಟ್ಕೊಳ್ತಾ ಇದ್ರು. ಇನ್ನು ಅವರು ಕೂಡ ಹೊರಟ್ರು, ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆಯಲ್ಲ ಅಂತ ಹೇಳಿ. ನಾನು ಕೂಡ ಸರಿ ಅಂತ ಹೇಳ್ಬಿಟ್ಟು ಅವ್ರೇನೇನು ತಂದಿದ್ರು ನಾವೇನೇನು ತಂದಿದ್ವಿ ನೋಡಿ ಅದನ್ನೆಲ್ಲ ಡಿವೈಡ್ ಮಾಡಿ ಎತ್ತಿಟ್ಕೊಂಡೆ. ಆಮೇಲೆ ವಿಡಿಯೋಸ್ಗಳನ್ನ ಮಾಡ್ಕೊಂಡ್ರೆ ಆಯಿತು, ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ಅಂತೇಳಿ. ನಾ ಬೆಳಿಗ್ಗೆ ಚಿಕನ್ ಸಾರೆಲ್ಲ ನಾನು ಮಾಡಿದ್ನಲ್ವಾ, ಅದನ್ನು ಕೂಡ ಒಂಚೂರು ಹಂಗೇನೆ ತೋರಿಸ್ತಾ ಇವಾಗ ಮಾರ್ಕೆಟಿಂದ ಬಂದಿದ್ದು ಮನೆಗೆ. ನಾವು ಹೋದಾಗ 3 ಗಂಟೆ ಆಗಿತ್ತು, ಇವಾಗ ಬಂದು 10 ಗಂಟೆ ಹತ್ತತ್ರ ಆಗಿದೆ. ಇನ್ನು ನಮ್ಮ ಯಜಮಾನ್ರವ್ರ ಅಕ್ಕ ಕೂಡ ಎಲ್ಲರೂ ಬಂದಿದ್ರು. ಇನ್ನು ಅವರು ಬಂದು ಒಂದ್ ಸ್ವಲ್ಪ ತಿದ್ಬಿಟ್ಟು ಅವರು ಹೋದ್ರು. ಇವಾಗ್ಲೂ ಮಾಡೋ ತರನೇನೆ ಚಿಕನ್ ಸಾಂಬಾರ್ ಮಾಡಿದ್ದು. ಶಾರ್ಟ್ಸ್ ವಿಡಿಯೋ ಮಾತ್ರ ಮಾಡಿದ್ದು, ಆಗ್ಲೇ ಹೇಳ್ದಂಗೆ ಲಾಂಗ್ ವಿಡಿಯೋ ಏನು ಮಾಡ್ಲಿಲ್ಲ. ಇವಾಗ ಬಂದು ಅದೇನೋ ಸಾಂಬಾರ್ನ ಬಿಸಿಗಿಟ್ಟಿದ್ದೀನಿ, ಅದ್ರ ಜೊತೆಗೆ ಸ್ವಲ್ಪ ರೈಸ್ ಮಾಡ್ಕೊಳ್ಳೋಣ ಅಂತೇಳಿ ರೈಸಿಗೆ ಇಟ್ಟಿದ್ದೀನಿ. ಇನ್ನು ಮುದ್ದೆ ಮಧ್ಯಾಹ್ನನೇ ಮಾಡ್ಕೊಂಡಿದ್ದೆ, ಈಗೆಲ್ಲ ಮುದ್ದೆ ಮಾಡೋಷ್ಟು ಟೈಮ್ ಇಲ್ಲ. ಇನ್ನ ಬರ್ತಾ ಅಂದವೆ ಹಂಗೆ ಟೀ ಎಲ್ಲ ಕುಡ್ಕೊಂಡ್ ಬಂದ್ವಿ. ಯಾಕಂದ್ರೆ ತುಂಬಾ ತಲೆನೋವು ಬಂದ್ಬಿಟ್ಟಿತ್ತು, ಎಲ್ಲ ಓಡಾಡಿ. ಅದು ಅಲ್ದಾನೆ ಮಗುನ್ ಕರ್ಕೊಂಡು ಹೋದ್ರೆ ತುಂಬಾನೇ ಪ್ರಾಬ್ಲಮ್ ಆಗ್ತಿರತ್ತೆ. ನಿಮ್ಗೆ ಗೊತ್ತಿರುತ್ತೆ, ಒಂದ್ ಕಡೆ ಕೂರಲ್ಲ, ಒಂದ್ ಕಡೆ ಇರಲ್ಲ. ನಾವ್ ಯಾವಾಗ್ಲೂ ಅವ್ರ ಹಿಂದೆನೆ ಇರ್ಬೇಕಾಗುತ್ತೆ ಆ ತರ. ಹಾಗಾಗಿ ಸ್ವಲ್ಪ ಇವತ್ತು ಟಯರ್ಡ್ ಆಗಿರೋ ತರ ಅನ್ನಿಸ್ತಾ ಇದೆ. ಅಂದ್ರೆ ಜಾಸ್ತಿ ಅನ್ನಿಸ್ತಾ ಇಲ್ಲ, ಯಾಕಂದ್ರೆ ನಾವು ಹೋಗಿದ್ದು ಈವ್ನಿಂಗ್ ಅಲ್ವಾ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಜಾಸ್ತಿ ಇತ್ತು. ವೀಕೆಂಡ್ ಅಲ್ಲಿ ಹೋದ್ರೆ ಕ್ರೌಡ್ ಇರಲ್ಲ ಅನ್ಸುತ್ತೆ ಅಷ್ಟೊಂದು, ಆದ್ರೆ ಇವತ್ತು ಮಾತ್ರ ತುಂಬಾನೇ ಕ್ರೌಡ್ ಇತ್ತು. ನಾವೇನ್ ಅನ್ಕೊಂಡ್ವಿ ಅಂದ್ರೆ ಮಧ್ಯಾಹ್ನ ಮೇಲೆ ಹೋದ್ರೆ ಜನ ಕಡಿಮೆ ಇರ್ತಾರೆ, ಶಾಪಿಂಗ್ ಎಲ್ಲ ಮಾಡ್ಕೊಂಡು ಹೊಟ್ಟೋಗ್ಬಿಟ್ಟಿರ್ತಾರೆ ಅಂತ. ಬಟ್ ಇವತ್ತಂತೂ ತುಂಬಾನೇ ಜನ ಇದ್ರು. ಎಲ್ಲ ಆಟೋದಲ್ಲೇನೆ ಹೋಗಿದ್ವಿ. ಆಟೋ ಪೂರ್ತಿ ಸಾಮಾನ್ಯ ತಂದಿದ್ದಾಯ್ತು. ನಾವು ಪ್ಲಾನ್ ಮಾಡ್ಕೊಂಡು ಹೋಗಿದ್ದೆಲ್ಲಾನು ತಗೊಂಡ್ ಬಂದ್ವಿ. 1-2 ಐಟಮ್ಸ್ ಸಿಗ್ಲಿಲ್ಲ. ಅದೇನೇನ್ ತಂದಿದ್ದೀನಿ ಏನು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಶಾಪಿಂಗ್ ಅಂತೂ ಇಷ್ಟೊಂದು ಆಯ್ತು. ನೋಡೋಣ ಬನ್ನಿ ಏನೇನಿದೆ ಅಂತೇಳಿ. ಇನ್ನ ಇದ್ರ ಜೊತೆಗೆ ನನ್ ಮಗನ್ ಬರ್ತ್ಡೇನು ಕೂಡ ಅವತ್ತೇ ಬಂದಿರೋದ್ರಿಂದ ಸ್ವಲ್ಪ ಅವನ್ಗೂ ಕೂಡ ಇವತ್ತು ಬಟ್ಟೆ ಎಲ್ಲಾನು ತಂದಿದ್ದಾಯ್ತು. ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಟೈಮಲ್ಲಿ ಹೊಸ ಬಟ್ಟೆ ಎಲ್ಲ ತಗೊಳ್ಳೋದೆಲ್ಲ ಜಾಸ್ತಿ ಅಭ್ಯಾಸನೇ ಇಲ್ಲ. ಯಾಕಂದ್ರೆ ಮುಂಚೆ ಯಾವ್ದಾದ್ರು ತೆಗ್ದಿಟ್ಕೊಂಡಿದ್ರೆ ಅದು ಹಾಕೊಳ್ತೀವಿ, ಇಲ್ಲಾಂದ್ರೆ ಹೊಸದಿದ್ರೆ ಹಾಕೊಳ್ತೀವಿ, ಆ ತರ ಇತ್ತು. ಇನ್ನು ಮಾಮೂಲಿಯಾಗಿ ದೇವ್ರಿಗೆ ಮಾತ್ರ ಸೀರೆ ಅಂತ ತರದು, ದೇವ್ರಿಗೆ ಮಾತ್ರ ಇನ್ನ ಸೀರೆ ಅದು ಇದೆಲ್ಲ ತರದ್ ಇತ್ತು. ಆದ್ರೆ ಈ ಸಲ ಬರ್ತಡೇನು ಕೂಡ ಬಂದಿರೋದ್ರಿಂದ ಎಲ್ಲಾನು ತಗೊಂಡ್ ಬಂದಿರೋದು. ಅವನ್ಗೆ ಸ್ವಲ್ಪ ಬಟ್ಟೆಗಳನ್ನ ತಂದಿದ್ದು. ಇನ್ನ ತೋರಿಸ್ತೀನಿ ಇವಾಗ ಏನೇನಿದೆ ಅಂತೇಳಿ. ನಾ ಮೊದ್ಲಿಗೆ ನನ್ ಮಗನ್ ಬಟ್ಟೆನೆ ತೋರಿಸ್ಬಿಡ್ತೀನಿ. ಶರ್ಟ್ ಈ ತರ ಇದೆ, ಇದ್ರ ಜೊತೆಗೆ ಪ್ಯಾಂಟು, ಹಿಂದೆ ನೋಡಿದ್ರೆ ಈ ತರ ಇದೆ, ಕ್ರೀಮ್ ಕಲರ್ ಅಲ್ಲಿ ಇದೆ. ಶರ್ಟ್ ಬಂದು ಗ್ರೇ ಕಲರು. ಇನ್ನೊಂದು ಪ್ಯಾಂಟು,
ಇದನ್ನು ಸೇಮ್ ಪ್ಯಾಟ್ರನ್ ಪ್ಯಾಂಟ್, ಅದ್ರ ಕಲರ್ ಚೇಂಜ್ ಚೆನ್ನಾಗಿದೆ, ಸ್ವಲ್ಪ ಸ್ಟೈಲಿಶ್ ಆಗಿತ್ತು ಅಂತ ಹೇಳಿ ಇದನ್ನ ತಗೊಂಡಿರೋದು. ಇದನ್ನ ಮೂರುನು ನಮ್ಮ ಯಜಮಾನ್ರವ್ರ ಅಕ್ಕ ಕೊಡ್ಸಿರೋದು, ಇದು ಅವ್ನ ಬರ್ತ್ಡೇಗೆ ಅಂತ ಹೇಳಿ. ಇದೆರಡು ಪ್ಯಾಂಟು, ಇದು ನಮ್ ತರುಣನ್ಗೆ ಅಂತೇಳಿ ಡೈಲಿ ಯೂಸ್ಗೆ ಪ್ಯಾಂಟ್ಸ್ ತಗೊಂಡಿದ್ದಾನೆ. ಈ ತರ ಮಾಮೂಲಿ ನಾರ್ಮಲ್ ಪ್ಯಾಂಟ್ಸು ಎರಡೇ ತಗೊಂಡಿದ್ದಾ? 4 ತಾನೇ ಹಿಡ್ಕೊಂಡಿದ್ ನೀನು. ಅಲ್ಲಿ ಮುಂದೆ ಬಂದ್ ಕೇಳ್ದಾಗ ಕಡಿಮೆ ಇತ್ತಲ್ವಾ, ಅಲ್ಲಿ 250. ಇನ್ನ ಈ ಕಲರ್ ಒಂದು ಇವರು ಹಿಂದೆನೆ ತಗೊಂಡಿದಾರೆ, ಅಲ್ಲಿ 250 ಕೊಟ್ಟು ತಗೊಂಡಿದಾರೆ. ಮುಂದೆ ನೋಡಿದ್ರೆ ಬರೀ 150 ರೂಪಾಯಿ ಇತ್ತು. ಬಿಡು ಅಂತ ಹೇಳಿ ಅನ್ಕೊಂಡ. ಇದ್ರ ಜೊತೆಗೆ ಲೈಟಿಂಗ್ಸ್ ತಗೊಂಡಿದ್ದೀನಿ, ಲೈಟಿಂಗ್ಸ್ ಬೇಕು ಅಂತ ಹೇಳಿ. ಇದು 30 ಮೀಟರ್ ಇದೆ ಅಂತ ಹೇಳಿ 300 ರುಪೀಸ್ ಹೇಳಿದ್ರು. 10 ಮೀಟರ್ಗೆ 100 ರೂಪಾಯಿ ಅಂತೆ. ಇದೊಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ, ಚೆನ್ನಾಗಿ ಬರುತ್ತೆ. ಆಮೇಲೆ ತೋರಿಸ್ಬಿಡ್ಲಾ. ಲೈಟ್ ಕೂಡ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನ ಈ ಲೈಟ್ಸ್ ಈ ತರ ಇದೆ, ಚೆನ್ನಾಗಿದೆ, ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ. 350 ಹೇಳಿದ್ರು ಮೊದ್ಲಿಗೆ, ಲಾಸ್ಟ್ ಗೆ 300 ಕೊಡ್ತೀನಿ ಅಂತ ಹೇಳಿ ಲಾಸ್ಟ್ 250 ಕೊಟ್ಟು ಬಾರ್ಗಿನ್ ಮಾಡಿ ತಗೊಂಡಿದ್ದು. ಏನ್ ಗೊತ್ತಾ, ಚಿಕ್ಕಪೇಟೆಲೆಲ್ಲ ಬಾರ್ಗಿನ್ ಮಾಡ್ಬೇಕು ಅಂದ್ಮೇಲೆ ಒಂದೊಂದ್ ಕಡೆ ಒಂದೊಂದ್ ರೇಟ್ ಇರುತ್ತೆ, ವಿಚಾರಿಸಿ ತಗೊಂಡ್ಬೇಕು. ಕೊನೆಗೆ ಬಾರ್ಗಿನ್ ಮಾಡಿ ತಗೊಂಡಿದ್ದು. ಫಸ್ಟ್ ಬೇರೆ ಕಡೆ ಕೇಳಿದ್ವಿ, ಅಲ್ಲಿ ತುಂಬಾನೇ ರೇಟ್ ಹೇಳಿದ್ರು. ಇನ್ನ ಸರಿ ಅಂತ ಹೇಳಿ ಬೇಡ ಅಂತ ಬಂದಿದ್ವಿ. ನಾ ಲಾಸ್ಟ್ ಶಾಪ್ ಅಲ್ಲಿ 250 ಕೊಟ್ಟು ತಗೊಂಡಿದ್ದು. ಪರ್ ಮೀಟರ್ಗೆ 300 ರೂಪಾಯಿ ಕೊಟ್ವಾ 250 ಕೊಟ್ವಾ? 10 ಮೀಟರ್ಗೆ 100 ರೂಪಾಯಿನೋ ಲೆಕ್ಕದಲ್ಲಿ ಇದ್ ಮಾಡಿದ್ದು. ನಾವ್ ಇನ್ನೊಂದ್ ಸ್ವಲ್ಪ ಬಾರ್ಗಿನ್ ಮಾಡಿಸಿ 250 ತಗೊಂಡ್ವಿ. ಲೈಟ್ಸ್ ಕೂಡ ನೋಡಿದ್ದು ಏನೋ ತರ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನ ತಗೊಂಡಿದ್ದು. ಇದನ್ನ ವಾಪಸ್ ಬಾಕ್ಸ್ಗೆ ಹಾಕಿಟ್ಬಿಡ್ತೀನಿ. ಈ ತರ ನಾವು ಇದ್ರದ್ದು ಬಾಕ್ಸ್ ಎಲ್ಲಾನು ಕ್ಯಾರಿ ಮಾಡಿದ್ರೆ ಸ್ವಲ್ಪ ಸೇಫ್ ಆಗಿರುತ್ತೆ ಅಂತ ಹೇಳಿ. ಇನ್ನು ಇದ್ರ ಜೊತೆಗೆ ಮಾಮೂಲಿಯಾಗಿ ಒಂದು ಬರ್ಡ್ಸ್ ಪ್ಯಾಕೆಟ್ ತಗೊಂಡೆ ನನಗೆ ಅಂತೇಳಿ. ಈ ಟಾಪ್ ನ ತಗೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್. 450 ಹೇಳಿದ್ರು. ಸ್ಲೀವ್ಲೆಸ್ ಇದೆ, ಸ್ಟಿಚ್ ಮಾಡಿಸ್ಬೇಕು. ನಾನೇ ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ ಇನ್ನೂ ಇದೆ, ಆಮೇಲೆ ತೋರಿಸ್ತೀನಿ. ಮುಖ ಒರೆಸ್ಲಿಕ್ಕೆ ಟವಲ್ ಎಲ್ಲ ತುಂಬಾನೇ ಹಳೇದಾಗ್ಬಿಟ್ಟಿತ್ತು, ಹಾಗಾಗಿ 2 ಟವಲ್ ತಂದಿರೋದು. ಬ್ಲೂ ಕಲರ್ ಒಂದು, ಬ್ಲಾಕ್ ಕಲರ್ ಒಂದು. ಇದು ಬರೀ 100 ರುಪೀಸ್ ಅಷ್ಟೇನೆ. ಇದನ್ನ ಒಂದ್ಸಲ ನಾವು ವಾಶ್ ಮಾಡ್ಬೇಕು, ಅದಾದ್ಮೇಲೆನೆ ಅದು ನೀಟಾಗಿ ನೀರ್ನೆಲ್ಲ ಅಬ್ಸರ್ವ್ ಮಾಡುತ್ತೆ. ಡೈರೆಕ್ಟ್ ಆಗಿ ನಾವು ಹೊಸ್ತಲ್ಲ ಅಂತೇಳಿ ಹಂಗೆ ಯೂಸ್ ಮಾಡ್ಬಿಟ್ರೆ ಅದು ನೀರೆಲ್ಲಾನು ಅಬ್ಸರ್ವ್ ಮಾಡಲ್ಲ. ವಾಶ್ ಮಾಡಿ ಯೂಸ್ ಮಾಡಿದ್ರೆ ಚೆನ್ನಾಗಿ ನೀರ್ ಅಬ್ಸರ್ವ್ ಆಗುತ್ತೆ. ಅದು ಅಲ್ದಾನೆ ನಾವ್ ಯಾವ ಹೊಸ ಬಟ್ಟೆ ತಂದ್ರೂನು ಒಂದ್ಸಲ ವಾಶ್ ಮಾಡ್ಕೊಳ್ಬೇಕು, ಅದಾದ್ಮೇಲೆನೆ ಯೂಸ್ ಮಾಡೋ ಅಂತದ್ದು. ನಾನ್ ಅದೇ ತರಾನೇ ಮಾಡೋದು. ಹಾಗಾಗಿ ಹಂಗ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿ. ಇನ್ನ ಇದು ಕೂಡ ನನ್ ಮಗನ್ ತಂದಿರೋ ಅಂತದ್ದೇ ಬಟ್ಟೆ. ಯಾವ ತರ ಇದೆ ಅಂತ ಹೇಳಿ ಇದು ನಮ್ ತರುಣ ಸೆಲೆಕ್ಟ್ ಮಾಡಿದ್ದು, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದನ್ನ ನಾವು ತಗೊಂಡಿದ್ದು. ಇನ್ನ ಮೊದ್ಲು ಕೊಡ್ಸಿದ್ದಲ್ಲ ಇವ್ರ ಅಕ್ಕ ಕೊಡ್ಸಿದ್ದು. ಇದು ಸುಮ್ನೆ ಇರ್ಲಿ ಅಂತ ಹೇಳಿ ತಂದಿದ್ದು. ಇದೇನ್ ತರ ಐಡಿಯಾ ಇರ್ಲಿಲ್ಲ. ಸ್ವಲ್ಪ ಯೂನಿಕ್ ಆಗಿ ಚೆನ್ನಾಗಿರುತ್ತೆ, ಏನಾದ್ರು ಶೋಗೆಲ್ಲ ಇಡ್ಲಿಕ್ಕೆ ಅಂತ ಹೇಳಿ ತಂದಿದ್ದೀನಿ. ಇದ್ ಮಾಮೂಲಿಯಾಗಿ ಈ ತರ ಇದೆ. ಇದನ್ನ ದೇವಸ್ಥಾನಕ್ಕೆಲ್ಲ ತಗೊಂಡೋಗ್ತಾರ ನೋಡಿ, ದೊಡ್ಡ ದೊಡ್ಡ ಪುಟ್ಟಿಗಳು ಬರುತ್ತಲ್ಲ ಆ ತರದ್ದು. ಇದು ಚಿಕ್ಕ ಒಂದು ತಗೊಂಡಿದ್ದೀನಿ, ದೊಡ್ಡದು ಅಂತ ತಗೊಂಡಿದ್ದೀನಿ. ಚೆನ್ನಾಗಿದೆ. ಇದ್ರಲ್ಲಿ ಹೂವು ಎಲ್ಲ ನಾನು ಇಟ್ಕೊಂಡು ಸುಮ್ನೆ ಡೆಕೋರೇಷನ್ ತರ ಮಾಡ್ಬೋದು. ದೇವ್ರಿಗೆ ಹೂವೆಲ್ಲ ಮುಡಿಸುವಾಗ ಯೂಸ್ ಮಾಡ್ಬೋದು. ಹಾಗಾಗಿ 2 ತಗೊಂಡಿದ್ದೀನಿ. ಇದು ಇದ್ರ ಜೊತೆಗೆ ಮೇನ್ ಆಗಿ ನನ್ ಪಾತ್ರೆ ಬೇಕಿತ್ತಿದು, ಬಿರಿಯಾನಿ ಪಾಟ್ ಬೇಕಿತ್ತು ನಂಗೆ. ಸಿಲ್ವರ್ ಅಲ್ಲಿ ನೋಡೋಣ ಅನ್ಕೊಂಡಿದ್ದು, ನಂಗೆ ಅದು ಬೇಡ. ಎಲ್ಲಾನು ನನ್ನ ಪಾತ್ರೆ ಎಲ್ಲ ಆಲ್ಮೋಸ್ಟ್ ಸಿಲ್ವರ್ ಎಲ್ಲ ತೀರಾ ಅಂದ್ರೆ ತೀರಾ ಕಡಿಮೆ ಯೂಸ್ ಮಾಡೋದು, ಸ್ಟೀಲ್ ಯೂಸ್ ಮಾಡೋದು ಜಾಸ್ತಿ. ಹಾಗಾಗಿ ಸ್ಟೀಲ್ ಅನ್ನೇ ನೋಡ್ಕೊಂಡು ತಗೊಳ್ಳೋಣ ಅಂತೇಳಿ ಇದನ್ನ ತಗೊಂಡೆ. ಇದು ಬಂದು 800 ರುಪೀಸ್. ನೋಡಿ ಕ್ವಾಲಿಟಿ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಏನಾದ್ರೂ ಮಾಡ್ಕೊಳ್ಬಹುದು, ಅಥವಾ ಜಾಸ್ತಿ ಜನಕ್ಕೆ ಅಡಿಗೆಗಳನ್ನ ಮಾಡ್ತೀವಿ ಅಂದ್ರೆ ಅದನ್ನು ಕೂಡ ಮಾಡ್ಕೊಳ್ಬಹುದು. ತುಂಬಾನೇ ಚೆನ್ನಾಗಿದೆ. ಇದಕ್ ಲಿಡ್ ಮನೇಲೇನೆ ಇತ್ತು, ಹಾಗಾಗಿ ನಾನು ಲಿಡ್ ಏನ್ ತರಕ್ ಹೋಗ್ಲಿಲ್ಲ, ಇದನ್ನ ಮಾತ್ರ ತಗೊಂಡೆ. ಇದು ಬಂದು 800 ರುಪೀಸ್. ಅವರು 1000 ರುಪೀಸ್ ಹೇಳಿದ್ರು. ಇಲ್ಲ ಅಂತ ಹೇಳಿ ನಾನು ಬಾರ್ಗಿನ್ ಮಾಡಿ 800 ರುಪೀಸ್ ತಂದೆ. ಇದು ನಮ್ಮ ಏರಿಯಾದಲ್ಲಿ ಇದಕ್ಕೇನೆ 1500 ಹೇಳ್ತಾರೆ. ಇದಕ್ಕಿಂತ ಸ್ವಲ್ಪ ದೊಡ್ಡದಿದೆ, ಅದಕ್ಕೆ 1500, ಇದಕ್ 1200 ಆ ತರ ಹೇಳ್ತಾರೆ. ಇದೇನೆ ಹೇಳಿದ್ರು. ನಾನು 600ಗೆ ಬಾರ್ಗಿನ್ ಮಾಡಿ 600 ರುಪೀಸ್ ಕೊಟ್ಟು ಇದನ್ನ ತಂದಿದ್ದೀನಿ. ವೆಯ್ಟ್ ಅಂತೂ ತುಂಬಾನೇ ಇದೆ. ಇನ್ನೊಂದ್ ಸ್ವಲ್ಪ ದುಡ್ಡು ತಗೊಳ್ಳೋಣ ಅನ್ಕೊಂಡೆ, ಸಾಕು ನಮ್ 4 ಜನಕ್ಕೆ ಸಾಂಬಾರ್ ಕ್ವಾಂಟಿಟಿ ಎಲ್ಲ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡಿದ್ದೀನಿ. ಸ್ವಲ್ಪ ದೊಡ್ಡದು ನೆಕ್ಸ್ಟ್ ಟೈಮ್ ಹೋದಾಗ ತರೋಣ ಅಂತೇಳಿ ಈ ಸಲ ಒಂದು ತಗೊಂಡಿದ್ದೀನಿ. ಯಾಕಂದ್ರೆ ಇಷ್ಟಕ್ಕೇನೆ ಜಾಸ್ತಿ ಬಿಲ್ ಆಗ್ಬಿಡ್ತು. ಸರಿ ನೆಕ್ಸ್ಟ್ ಟೈಮ್ ನೋಡೋಣ, ಫಸ್ಟ್ ಇದನ್ನ ಯೂಸ್ ಮಾಡೋಣ, ನನ್ಗೆ ಹೇಗ್ ಕಂಫರ್ಟಬಲ್ ಅನ್ಸುತ್ತೆ ಅದಾದ್ಮೇಲೆ ಇನ್ನೊಂದ್ ತರೋಣ ಅಂತೇಳಿ ಇದನ್ನ ತಗೊಂಡಿದ್ದು. 2ರಿಂದಾನೇ 1400 ರೂಪಾಯಿ ಆಯ್ತು ಇವೆರಡ್ರಿ. ಮತ್ತೆ ನನ್ ಮಗನ್ಗೆ ಶಾರ್ಟ್ಸ್ ಗಳು ಇರ್ಲಿಲ್ಲ, ಹಾಗಾಗಿ 2 ಪೀಸ್ ತಗೊಂಡ್ ಬಂದೆ. ರೀಸೆಂಟ್ ಆಗಿ ಡಿಮಾರ್ಟ್ ಹೋಗಿದ್ವಿ,
ಅಲ್ಲಿ ಒಂದ್ 2 ಪೀಸ್ ತಗೊಂಡ್ ಬಂದ್ ಕೊಟ್ಟಿದ್ದೆ ನಾನು, ಹಾಗಾಗಿ ಈಗ ಒಂದ್ 2 ಪೀಸ್ ತಗೊಂಡೆ ನೋಡಿ. ಇದು ಬಂದು 50 rupees ಅಷ್ಟೇನೆ. ಆಗಿನ ಕಾಲದಲ್ಲೆಲ್ಲ ಯೂಸ್ ಮಾಡ್ತಿದ್ರಲ್ಲ ಆ ತರ ಶಾರ್ಟ್ಸ್ ಇದು ಚೆನ್ನಾಗಿದೆ. ಇದೂನು ಅಷ್ಟೇನೆ, ಕಲರ್ ಇಷ್ಟ ಆಯ್ತು ನನ್ಗೆ, ಹಾಗಾಗಿ ತಂದಿದ್ದೀನಿ. ಇದನ್ನು ಕೂಡ ಚೆನ್ನಾಗಿದೆ. ಇದ್ರ ಜೊತೆಗೆ ಅರ್ಶಿನ ಕುಂಕುಮ ಕೊಡ್ಲಿಕ್ಕೆಲ್ಲ ಬ್ಲೌಸ್ ಪೀಸ್ ಬೇಕು, ಹಾಗಾಗಿ ಅದನ್ನ ತಗೊಂಡ್ ಬಂದಿದ್ದೀನಿ. 1-2 ಕ್ಲಿಪ್ಸು, ಮತ್ತೆ ಇದು ಬ್ಯಾಂಗಲ್ಸ್ ಡಿಸೈನ್ ತುಂಬಾನೇ ಚೆನ್ನಾಗಿದೆ. 500 rupees ಹೇಳಿದ್ರು ಅವರು, ನಾನು ಬಾರ್ಗೇನ್ ಮಾಡಿ 350ಗೆ ತಂದಿದ್ದೀನಿ. ಡಿವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ, ಯೂನಿಕ್ ಆಗಿದೆ. ಹಬ್ಬಕ್ಕೂ ಹಾಕ್ಲಿಕ್ಕಂತೂ ತುಂಬಾನೇ ಚೆನ್ನಾಗಿರುತ್ತೆ, ಮತ್ತೆ ಎಲ್ಲಾದ್ರೂ ಹೋದ್ರೂ ಹಾಕೊಳ್ಳಿಕ್ಕೆ ತುಂಬಾನೇ ಚೆನ್ನಾಗಿದೆ. ಸಿಂಗಲ್ ಬ್ಯಾಂಗಲ್ಸ್ ನ ಇದನ್ನ ವೇರ್ ಮಾಡ್ಬೋದು ನಾವು. ಅವ್ರು 500 ಹೇಳಿದ್ರು, ನಾನು 350 ಕೊಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ತುಂಬಾನೇ ಚೆನ್ನಾಗಿದೆ. ಇದ್ರ ಜೊತೆಗೆ ಇದಕ್ ಮ್ಯಾಚ್ ಆಗೋ ತರ ಇಯರಿಂಗ್ಸ್ ನ ತಂದಿದ್ದೀನಿ, ಅದನ್ನು ತೋರಿಸ್ತೀನಿ. ಈ ತರ ಇದೆ ಇಯರಿಂಗ್ಸ್. ಇದು ಆಲ್ಮೋಸ್ಟ್ ಮ್ಯಾಚ್ ಆಗುತ್ತೆ, ಬಟ್ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಲ್ಲ. ಇದು ಬರೀ 100 rupees ಅಷ್ಟೇನೆ, ಇರ್ಲಿ ಅಂತ ಹೇಳಿ ತಂದಿದ್ದೀನಿ. ನೋಡ್ಬೇಕು ಹಿಂಗ್ ಕಾಣಿಸುತ್ತೆ ಅಂತ ಹೇಳಿ ಇದೊಂದು ತಗೊಂಡ್ ಬಂದಿದ್ದೀನಿ. ಇದೂನು ಚೆನ್ನಾಗಿದೆ. ಇದ್ರ ಜೊತೆಗೆ ಇದು ಸಿಂಧೂರ, ಮತ್ತೆ ಲಿಪ್ ಲೈನರು, ಕಾಜಲ್, ಇದಿಷ್ಟು ತಗೊಂಡಿದ್ದೀನಿ. ಸ್ಯಾರಿನ ಕೊನೆಯಲ್ಲಿ ತೋರಿಸ್ತೀನಿ ಯಾವ ತರ ಇದೆ ಅಂತೇಳಿ. ಇನ್ನ ನನಗೆ ಅಂತೇಳಿ ಅಗೇನ್ ಮತ್ತೆ ಡ್ರೆಸ್ ನ ತಗೊಂಡಿದ್ದೀನಿ ನೋಡಿ. ಪ್ಯಾಂಟ್ ಮಾಮೂಲಿಯಾಗಿ ಈ ತರ ಇದೆ, ಈ ತರ ಇರ್ಲಿಲ್ಲ ನನ್ನ ಹತ್ರ, ಹಾಗಾಗಿ ಈ ತರ ತಗೊಂಡಿರೋ ಅಂತದ್ದು. ಅಂಡ್ ಇದಕ್ಕೆ ಟಾಪ್ ಸೇಮ್ ಇದೆ, ಇದಕ್ಕೆ ದುಪಟ್ಟ ಬಂದಿಲ್ಲ, ಇದೇ ತರ ಇದೆ. ಡೈಲಿ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ, ಹಳೆ ತರ ಅನ್ಸ್ತಾ ಇದೆ, ಬಟ್ ವೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ವೇಲ್ ಇಲ್ಲ, ಹಾಗಾಗಿ ಇದನ್ನ ತಗೊಂಡೆ. ಇದು 600 rupees. ಸ್ಯಾರಿ ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ಇನ್ನೊಂದ್ ಜೊತೆ ಡ್ರೆಸ್ ತಗೊಂಡೆ. ಈ ತರ ಇದೆ ಇದು ಪ್ಯಾಟ್ರನ್. ನೆಕ್ ಡಿಸೈನ್ಸ್ ತುಂಬಾನೇ ಚೆನ್ನಾಗಿದೆ. ಸ್ಲೀವ್ ಕೂಡ ನೋಡಿ ಅಟ್ರಾಕ್ಟ್ ಆಗಿದೆ. ಕಲರ್ ನಂಗೆ ಇದು ತುಂಬಾ ಇಷ್ಟ ಆಯ್ತು. ಈ ಕಲರ್ ಡ್ರೆಸ್ ನನ್ನ ಹತ್ರ 1 piece ಇರ್ಲಿಲ್ಲ, ಹಾಗಾಗಿ ಇದನ್ನ ತಗೊಂಡೆ. ಮಾಮೂಲಿಯಾಗಿ ಪ್ಯಾಂಟ್ ನ ಕೊಟ್ಟಿದ್ದಾರೆ. ಅಂಡ್ ವೇಲ್ ಅಂತೂ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಸಾಫ್ಟ್ ಆಗಿದೆ ನೋಡಿ. ಈ ತರ ಇದೆ ವೇಲ್ ನೋಡಿ ಡ್ರೆಸ್ ನ ಪರ್ಚೇಸ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಇದೂನು ಅಷ್ಟೇನೆ 600, ಸೇಮ್ ಪ್ರೈಸ್ ಏನೆ, ಆದ್ರೆ ಅದಕ್ಕೆ ದುಪ್ಪಟ್ಟ ಬಂದಿಲ್ಲ ಅಷ್ಟೇ. ನೆಕ್ಸ್ಟ್ ಈ ಟಾಪ್ ನ ತಗೊಂಡಿದ್ದೀನಿ. ಇದೂನು ಕೂಡ ಚೆನ್ನಾಗಿದೆ ಕಲರು. ಇದು ಆಲ್ರೆಡಿ ನನ್ನ ಹತ್ರ ಒಂದ್ ಕಲರ್ ಇದೆ, ಬಟ್ ಅಂದ್ರೆ ಇದು ಲೈಟ್ ಇದೆ, ಅದು ಡಾರ್ಕ್ ಇದೆ, ಹಾಗಾಗಿ ಇರ್ಲಿ ಅಂತ ಹೇಳಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಇದೊಂದು ತಗೊಂಡಿದ್ದೀನಿ. ಇದ್ರ ಜೊತೆಗೆ ವೇಲ್ ಕೊಟ್ಟಿದ್ದಾರೆ, ಪಿಂಕ್ ಕಲರ್ ನಾರ್ಮಲ್ ವೇಲ್. ಅಂಡ್ ಪ್ಯಾಂಟ್ ಕ್ವಾಲಿಟಿ ಮಾತ್ರ ಎಲ್ಲ ಡ್ರೆಸ್ ಸೂಪರ್ ಆಗಿದೆ. ಕೊನೆಯದಾಗಿ ನಾನು ನೈಟಿಗಳನ್ನ ತಗೊಂಡೆ. ಒಂದು 3 ಬೇಕಿತ್ತು ನನ್ಗೆ, ನೈಟಿ ಮನೆ ಹತ್ರ ಹಾಕೊಳ್ಳಿಕ್ಕೆ ಕಂಫರ್ಟಬಲ್, ಹಾಗಾಗಿ ನೈಟಿ ತಗೊಂಡಿದ್ದೀನಿ. ಈ ತರ ಇದೆ, ತುಂಬಾನೇ ಚೆನ್ನಾಗಿದೆ ಕಾಟನ್ ನೈಟಿ. ಅವ್ರು ಬಂದು 400 ಹೇಳಿದ್ರು, ನಾವು 250 ಕೊಟ್ಟು ತಗೊಂಡಿದ್ದು. ನಾನು 3 ನೈಟಿನ ತಗೊಂಡೆ, ಸೇಮ್ ಇದೇ ತರ ನೋಡಿ. ಇದೊಂದು ಇದೊಂದು, ಇದು 3 ತಗೊಂಡಿದ್ದೀನಿ. ಇದ್ರ ಜೊತೆಗೆ ಫೈನಲ್ ಆಗಿ ಇವಾಗ ಸ್ಯಾರಿನ ತೋರಿಸ್ತೇನೆ. ಮೊದ್ಲಿಗೆ ನಾವು ಹಬ್ಬಕ್ಕೆ ಅಂತ ಹೇಳಿ ತಂದಿರೋ ಸ್ಯಾರಿನ ತೋರಿಸ್ತೀನಿ ನೋಡಿ. ಕಲರ್ ಚೆನ್ನಾಯ್ತಲ್ಲ, ನಂಗಂತೂ ಇದು ಕಲರ್ ಕಾಂಬಿನೇಷನ್ ತುಂಬಾನೇ ಹಿಡಿಸ್ತು. ಇದು ಬಾರ್ಡರ್ ಬಂದು ಗ್ರೀನ್ ಕಲರ್ ಅಲ್ಲಿ ಇದೆ, ಇದು ಬಂದು ಪಿಂಕ್ ಅಂಡ್ ಪರ್ಪಲ್ ಮಿಕ್ಸ್ ಇದೆ. ಇದನ್ನ ತಗೊಂಡ್ ಬಂದಿದ್ದೀನಿ. ಅಂಡ್ ಇದ್ರ ಒಂದ್ ಸ್ಯಾರಿ ತರೋಣ ಅಂತ ಹೋಗಿ 3 ಸ್ಯಾರಿ ತಗೊಂಡ್ ಬಂದಿದ್ದು. ಅಂದ್ರೆ ಈರುಳ್ಳಿ ಸಿಪ್ಪೆ ಕಲರ್ ಬರುತ್ತಲ್ಲ ಆ ತರ ಇದೆ ನೋಡಿ. ಇದೊಂದು ತಗೊಂಡಿದ್ದೀನಿ, ಚೆನ್ನಾಗಿದೆ, ಎರಡೂ ಚೆನ್ನಾಗಿದೆ. ಇದಕ್ಕೆ ಬಾರ್ಡರ್ ಬಂದು ರೆಡ್ ಕಲರ್ ಅಲ್ಲಿ ಇದೆ ನೋಡಿ. ಈ ಸ್ಯಾರಿ ಈ ತರ ಇದೆ. ಕೊನೆಯದಾಗಿ ವರಮಹಾಲಕ್ಷ್ಮಿಗೆ ಯಾವ ಸ್ಯಾರಿ ತಂದ್ವಿ ಅಂತ ತೋರಿಸ್ತೀನಿ. ಇರೋ ಸ್ಯಾರಿ ಕಂಪೇರ್ ಮಾಡಿದ್ರೆ ಈ ತರ ಡಿಸೈನ್ಸ್ ಇಲ್ಲ, ಈ ತರ ಕಲರ್ ಇಲ್ಲ ಅಂತೆಲ್ಲ ನೋಡಿ ಯೋಚನೆ ಮಾಡಿ ಬಜೆಟ್ ಅಲ್ಲೇನೆ ತಂದಿರೋ ಅಂತದ್ದು. ನಂಗೆ ಸ್ಯಾರಿಗೆ ತುಂಬಾ ದುಡ್ಡೆಲ್ಲ ಇನ್ವೆಸ್ಟ್ ಮಾಡೋದು ನಂಗೆ ಇಷ್ಟ ಆಗಲ್ಲ. ಏನಿದ್ರು ಒಂದು 3000 ರೂಪಾಯಿ ಒಳಗಡೆನೆ ನಾನು ಯಾವಾಗ್ಲೂ ಪರ್ಚೇಸ್ ಮಾಡೋದು. ನಂತರ ಯಾವುದೋ ಒಂದು ಕಾಸ್ಟ್ಲಿ ಸೀರೆ ಇದೆ, ಒಂದು 5000 ರೂಪಾಯಿ ಮಾತ್ರ, ಅದು ಬಿಟ್ರೆ ಇನ್ನೆಲ್ಲ 3000 ಆ ತರನೇ ಇರೋದು. ಅಷ್ಟೊಂದು ಹೆವಿಯಾಗಿ ನಂಗೆ ಸ್ಯಾರಿಗೆಲ್ಲ ಅಮೌಂಟ್ ಕೊಡ್ಲಿಕ್ಕೆ ಇಷ್ಟ ಆಗೋದಿಲ್ಲ. ನನ್ನ ಬಜೆಟ್ಗೆ ಮತ್ತೆ ಆ ಬಜೆಟ್ಗೆ ತಕ್ಕನಾಗಿ ಸ್ಯಾರಿ ಇರಬೇಕು, ಮತ್ತೆ ನನ್ನ ಹತ್ರ ಪ್ಯಾಟ್ರನ್ ಇರಬಾರ್ದು, ಆ ತರ ನಾನು ಯೋಚನೆ ಮಾಡಿ ಸ್ಯಾರಿ ತರ ಅಂತದ್ದು. ಅದ್ರಲ್ಲಿ ಇದು ಒಂದು. ಇನ್ನ ಇವಾಗ ತೋರಿಸ್ತಾ ಇದೀನಿ ನೋಡಿ, ಹಬ್ಬಕ್ಕೆ ತಂದಿರೋ ಸ್ಯಾರಿ ತುಂಬಾನೇ ಚೆನ್ನಾಗಿದೆ ನೋಡಿ. ಕಲರ್ ಇದು ಬಂದು ಪರ್ಪಲ್ ಇದೆ,
ಇದು ಒಂದು ಬಿಸ್ಕೆಟ್ ಕಲರ್ ಇದೆ ನೋಡಿ. ನಮ್ಮ ಮೈ ಮೇಲೆ ಹಾಕ್ಬಾರ್ದು, ಹಂಗೇನೆ ತೋರಿಸ್ತಾ ಇದ್ದೀನಿ ನಾನು, ದೇವ್ರ ಗುಡ್ಸ್ಲಿಕ್ಕೆ ತಂದಿದ್ದಲ್ವಾ ಹಾಗಾಗಿ. ಇನ್ನ ಈ ತರ ಇದೆ ಸ್ಯಾರಿ, ವರಮಹಾಲಕ್ಷ್ಮಿಗೆ ತಂದಿದ್ದು. ಯಾವ ತರ ಇದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಸ್ಯಾರಿನ ಎಷ್ಟು ಅಮೌಂಟ್ ಕೊಟ್ಟು ನಾನು ತಂದಿರ್ಬೋದು ಅನ್ನೋದನ್ನ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ನಂಗಂತೂ ಇದು ಸ್ಯಾರಿ ತುಂಬಾನೇ ಇಷ್ಟ ಆಯ್ತು. ನೋಡಿದ್ರೆ ಓಲ್ಡ್ ಫ್ಯಾಷನ್ ತರಾನು ಅನ್ಸುತ್ತೆ, ನ್ಯೂ ಟ್ರೆಂಡ್ ತರಾನು ಅನ್ಸುತ್ತೆ. ಆದ್ರೆ ನನ್ನ ಹತ್ರ ಇರ್ಲಿಲ್ಲಲ್ಲ ಹಾಗಾಗಿ ತಂದಿರೋದು. ಬಟ್ ಕ್ವಾಲಿಟಿ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ನಾನು ಇದನ್ನ ತಗೊಂಡಿದ್ ನೋಡಿ, ನಮ್ಮ ಯಜಮಾನ್ ಅಕ್ಕನು ಕೂಡ ಸೇಮ್ ಪ್ಯಾಟರ್ನ್ ಅಲ್ಲಿ ಸ್ವಲ್ಪ ಕಲರ್ ಚೇಂಜ್, ಬಾರ್ಡರ್ ಮಾತ್ರ ಕಲರ್ ಚೇಂಜ್, ಅದನ್ನ ಅವ್ರು ತಗೊಂಡಿದ್ದಾರೆ. ಹಾಗಾಗಿ ಒಂದು ಸೀರೆ ತರೋಣ ಅಂತ ಹೋಗಿ 3 ಸೀರೆ ತಂದಿರೋದು ನೋಡಿ. ಇನ್ನ ಇಷ್ಟೊಂದೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿರೋದು. ಇನ್ನು ಇದ್ರ ಜೊತೆಗೆ ನಮ್ಮನೇಲಿ ಬ್ರೀಡ್ ಕೇಸ್ ಎಲ್ಲ ನಾನು ಒಂದೇ ಯೂಸ್ ಮಾಡ್ತಾ ಇದ್ದಿದ್ದು, ಇರ್ಲಿಲ್ಲ. ಹಾಗಾಗಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂಡ್ ಬಂದಿದ್ದು. ಯಾವ ತರ ಇದೆ ಅಂತ ತೋರಿಸ್ತೀನಿ. ತುಂಬಾನೇ ಕಡಿಮೆ ಅಂದ್ರೆ ಕಡಿಮೆ ಪ್ರೈಸ್ ಅಲ್ಲಿ ಸಿಕ್ತು. ಇದನ್ನ ತಗೊಳ್ಬೇಕು ಅನ್ನೋದು ಐಡಿಯಾನೇ ಇರ್ಲಿಲ್ಲ. ನಾನು ಲೀಸ್ಟ್ ಮಾಡ್ಕೊಂಡು ಹೋಗಿದ್ದೆ. ಆ ಲೀಸ್ಟ್ ಅಲ್ಲಿ ಬ್ಯಾಗ್ ಇರ್ಲೇ ಇಲ್ಲ ನನ್ನ ತಲೆಯಲ್ಲಿ ತಗೋಬೇಕು ಅಂತ ಹೇಳಿ. ಇದು ಕಡಿಮೆ ಪ್ರೈಸ್ ಅಲ್ಲೇನೆ ತಗೊಂಡ್ ಬಂದಿದ್ದು. ತುಂಬಾನೇ ಕಡಿಮೆ ಅಂದ್ರೆ ಕಡಿಮೆ ಸಿಕ್ತು. 2 ಬ್ಯಾಗ್ ಇದೆ, ಇದ್ರೊಳಗಡೆನು ಒಂದು ಬ್ಯಾಗ್ ಇದೆ. ಸೇಮ್ ಇದೇ ಕಲರ್, ಅಂದ್ರೆ ಸ್ವಲ್ಪ ಚಿಕ್ಕದು, ತುಂಬಾನೇ ಚೆನ್ನಾಗಿದೆ. ಬಟ್ ತೀರಾ ಕ್ವಾಲಿಟಿ ಇದೆ ಅಂತ ಹೇಳಲ್ಲ, ಬಟ್ ನಾವು ಕೊಟ್ಟಿರೋ ಪ್ರೈಸ್ಗೆ ಕರೆಕ್ಟ್ ಆಗಿದೆ. ಎಷ್ಟು ಕೊಟ್ಟಿರ್ಬೋದು ಅಂದ್ಬಿಟ್ಟು ಕಮೆಂಟ್ ಅಲ್ಲಿ ಹಾಕಿ. ಇನ್ನು ಇದ್ರ ಜೊತೆಗೆ ಒಳಗಡೆನು ಒಂದು ಚಿಕ್ಕದು ಬ್ಯಾಗ್ ಇದೆ. ನಮ್ಮನೇಲಿ ಒಂದಿದೆ, ಅಂದ್ರೆ ಎಲ್ಲಾ ಕಡೆನೂ ಒಂದೇ ತಗೊಂಡ್ ಹೋಗ್ತಿದ್ವಲ್ಲ, ಸರಿ ಬಿಡು ಕಡಿಮೆ ಪ್ರೈಸ್ ಅಲ್ವಾ ಅಂತೇಳಿ ತಂದಿದ್ದು ನೋಡಿ. ಒಳಗಡೆನ ಕೊಟ್ಟಿದ್ದಾರೆ. ಇವತ್ತಿನ ಶಾಪಿಂಗ್ ಇಷ್ಟು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಮಾಡಿರೋಂತ ಶಾಪಿಂಗು ಇನ್ನೂ ಇದೆ. ಇನ್ನು ಸ್ವಲ್ಪ ಶಾಪಿಂಗ್ಸ್ ಎಲ್ಲ ಹಂಗೆ ಇದೆ. ಹಬ್ಬ ನಾಳೆ ಅನ್ನೋ ತರ ಹೋಗ್ಬಿಟ್ಟು ಒಂದು 2 ಡೇಸ್ ಮುಂಚೆ ಎಲ್ಲಾನು ಶಾಪ್ ಮಾಡ್ಕೊಂಡು ಬರ್ಬೇಕು. ಅದನ್ನು ಕೂಡ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನ ಇವಾಗ ಊಟ ಎಲ್ಲ ಮಾಡಿ ಮಲ್ಕೊಬೇಕು, ಟಯರ್ಡ್ ಆಗ್ಬಿಟ್ಟಿದೆ ಇವತ್ತು. ಇದನ್ನೆಲ್ಲ ಎತ್ತಿಟ್ಬಿಟ್ಟು ಇನ್ನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆನೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ ಯಾರಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇನೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲಾನು ಶೇರ್ ಮಾಡಿ. ಹಾಗೇನೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಆಯ್ತಾ. ಸ್ಯಾರಿ ಹೇಗಿದೆ, ಬ್ರೀಫ್ ಕೇಸ್ ಎಲ್ಲ ಹೇಗಿದೆ, ಎಷ್ಟು ಪ್ರೈಸ್ ನಾನು ಕೊಟ್ಟಿದ್ದೀನಿ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಬಾಯ್ ಮಾಡು, ಬಾಯ್.